ಈ ಮೂವಿಯ ಕೊನೆಯಲ್ಲಿ ಬೋಸ್ವೆಲ್ ಶಾನ್ ಹಾಗೂ ತಕ್ಷಿದ ಡಿಕೆ ನಡುವೆ ಒಂದು ಥ್ರಿಲ್ಲಿಂಗ್ ಡ್ರಿಫ್ಟ್ ರೇಸ್ ನಡೀತಾ ಇರುತ್ತೆ. ಯಾರು ಈ ಶಾನ್ ಹಾಗೂ ಡಿಕೆ ಮತ್ತು ಯಾಕೆ ಇವರಿಬ್ರು ಮಧ್ಯೆ ಈ ರೇಸ್ ನಡೀತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಈ ಮೂವಿನ ನನ್ನ ಜೊತೆ ಮೊದಲಿಂದ ನೋಡಿ. ಅಂದಾಗೆ ಈ ಮೂವಿ ಹೆಸರು ಫಾಸ್ಟ್ ಅಂಡ್ ಫ್ಯೂರಿಯಸ್ ದ ಟೋಕಿಯೋ ಡ್ರಿಫ್ಟ್ ಅಂತ. ಇದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೀರೀಸ್ ನ 3ನೇ ಮೂವಿ. ಬನ್ನಿ ಹಾಗಾದ್ರೆ ಲೆಟ್ಸ್ ಗೆಟ್ ಇನ್ ಟು ದ ಮೂವಿ. ಈ ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಶಾನ್ಗೆ ಕೆಲ್ಲಿ ಅವನ ಕಾರ್ ಡ್ರೈವಿಂಗ್ ಸ್ಕಿಲ್ಸ್ ಬಗ್ಗೆ ಅಪ್ರಿಸಿಯೇಷನ್ ಮಾಡ್ತಿರ್ತಾಳೆ. ಇದನ್ನ ನೋಡಿದ ಕೆಲ್ಲಿಯ ಬಾಯ್ ಫ್ರೆಂಡ್ ಬಂದು ಶಾನ್ ನ ಜೊತೆ ಜಗಳ ಶುರು ಮಾಡ್ಬಿಡ್ತಾನೆ. ನಂತರ ಇವರಿಬ್ರು ಜಗಳ ನೋಡ್ತಿದ್ದ ಕೆಲ್ಲಿ ಹೇಳ್ತಾಳೆ, ನಿಮ್ಮಿಬ್ರು ಮಧ್ಯೆ ಒಂದು ಕಾರ್ ರೇಸಿಂಗ್ ಇಡೋಣ, ಅದ್ರಲ್ಲಿ ಗೆದ್ದವ್ರನ್ನ ನಾನು ಲವ್ ಮಾಡ್ತೀನಿ ಅಂತ. ನಂತರ ಅವರಿಬ್ರು ಅವ್ರವ್ರ ಕಾರ್ ತಗೊಂಡು ರೇಸ್ ಶುರು ಮಾಡ್ತಾರೆ. ಆದ್ರೆ ಆ ರೇಸ್ ಅಲ್ಲಿ ಶಾನ್ ಗೆಲ್ತಿರೋದ್ ನೋಡಿ ಕೆಲ್ಲಿ ಬಾಯ್ ಫ್ರೆಂಡ್ ಅವನ್ ಕಾರಿಂದ ಶಾನ್ ಕಾರ್ಗೆ ಗುದ್ದುತ್ತಾನೆ. ಇದರಿಂದ 2 ಕಾರು ಕ್ರಾಶ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಇದರ ಪರಿಣಾಮವಾಗಿ 3 ಜನ ಹಾಸ್ಪಿಟಲ್ ಸೇರ್ತಾರೆ. 3 ಜನ ಅಂದ್ರೆ ಅದರಲ್ಲಿ ಕೆಲ್ಲಿ ಕೂಡ ಇರ್ತಾಳೆ. ನೆಕ್ಸ್ಟ್ ಹಾಸ್ಪಿಟಲ್ ನಲ್ಲಿ ಪೊಲೀಸ್ ಅವರು ಶಾನ್ ತಾಯಿನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಶಾನ್ ತಾಯಿ ಹೇಳ್ತಾರೆ, ಇವನ ಕಾರ್ ರೇಸಿಂಗ್ ಸಲುವಾಗಿ 2 ಸಿಟಿ ಚೇಂಜ್ ಮಾಡಿದೀನಿ. ಶಾನ್ ನ ಜಪಾನ್ ನ ಟೋಕಿಯೋ ಅಲ್ಲಿ ಇರುವ ಅವನ ತಂದೆ ಮನೆಗೆ ಕಳಿಸೋಕೆ ಏರ್ಪಾಡು ಮಾಡ್ತಾಳೆ. ನೆಕ್ಸ್ಟ್ ಸೀನು ಜಪಾನ್ ನ ಟೋಕಿಯೋಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಇವನ ತಂದೆ ಬಂದಿದ ತಕ್ಷಣ ಹೇಳ್ತಾರೆ, ಇಲ್ಲಿ ನೀನು ಸ್ಕೂಲ್ಗೆ ಹೋಗ್ಬೇಕು ಬರ್ಬೇಕು ಅಷ್ಟೇ, ಹಾಗೆ ನೀನು ಕಾರ್ಗಳ ಹತ್ರ ಇರೋ ಸುಳಿವು ಕೂಡ ನನ್ನ ಕಿವಿಗೆ ಬೀಳ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾರೆ. ಹೌದು, ಶಾನ್ ಇನ್ನು ಮೈನರ್, ಹೈಸ್ಕೂಲ್ ಓದುತ್ತಿರುವ ಹುಡುಗ. ಅವನಿಗೆ ಕಾರ್ ಓಡಿಸೋಕೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬಂದಿರೋದಿಲ್ಲ. ಮಾರನೇ ದಿನ ಶಾನ್ ಸ್ಕೂಲ್ಗೆ ಬಂದಾಗ ಒಂದು ಹುಡುಗಿನ ಗಮನಿಸ್ತಾನೆ. ಆ ಹುಡುಗಿ ಯಾರು ಏನು ಅಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಹಾಗೆ ಶಾನ್ಗೆ ಒಂದು ಸಮಸ್ಯೆ ಎದುರಾಗಿರುತ್ತೆ. ಅದೇನಪ್ಪಾ ಅಂದ್ರೆ ಶಾನ್ಗೆ ಟೋಕಿಯೋದ ಸಂಸ್ಕೃತಿ ಮತ್ತು ಫುಡ್ಗೆ ಅಡ್ಜಸ್ಟ್ ಆಗೋಕೆ ಆಗ್ತಿರಲ್ಲ. ಆ ಸಮಯಕ್ಕೆ ಶಾನ್ ಊಟ ಮಾಡ್ಬೇಕಾದ್ರೆ ಟ್ವಿಂಕಿ ಅನ್ನೋನು ಪರಿಚಯ ಆಗ್ತಾನೆ. ಟ್ವಿಂಕಿಗೆ ಶಾನ್ ಪರಿಚಯ ಆಗಿದ ತಕ್ಷಣ ಶಾನ್ಗೆ ಕಾರ್ ಮೇಲೆ ಇರೋ ಇಂಟ್ರೆಸ್ಟ್ ನೋಡಿ ಅವನನ್ನ ಟೋಕಿಯೋದ ಅಂಡರ್ ಗ್ರೌಂಡ್ ಡ್ರಿಫ್ಟ್ ರೇಸಿಂಗ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಶಾನ್ಗೆ 2 ಮುಖ್ಯವಾದ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಅವರೇ ಹ್ಯಾನ್ ಮತ್ತೆ ತಕ್ಷಿದ ಡಿಕೆ. ಹಾಗೆ ಅಲ್ಲಿಗೆ ಸ್ಕೂಲ್ ಅಲ್ಲಿ ನೋಡಿದ್ನಲ್ಲ ಆ ಹುಡುಗಿ ಕೂಡ ಬಂದಿರ್ತಾಳೆ. ಅವಳ ಹೆಸರೇನಪ್ಪಾ ಅಂದ್ರೆ ನೀಲಾ ಅಂತ. ಹಾಗೆ ಶಾನ್ ನೀಲಾ ಜೊತೆ ಮಾತಾಡ್ತಿರ್ತಾನೆ. ಅದನ್ನ ನೋಡಿದ ಡಿಕೆ ಶಾನ್ ನ ಜೊತೆ ಜಗಳ ಆಡಕ್ಕೆ ಬರ್ತಾನೆ. ಹಾಗೆ ಅವರಿಬ್ರು ಮಧ್ಯೆ ವಿವಾದ ಶುರುವಾಗಿ ಡಿಕೆ ರೇಸಿಂಗ್ಗೆ ಕರೀತಾನೆ. ಅದಕ್ಕೆ ಶಾನ್ ಕೂಡ ಒಪ್ಕೋತಾನೆ. ಆಮೇಲೆ ಗೊತ್ತಾಗುತ್ತೆ ಅವನು ಕರೆದಿದ್ದು ಡ್ರಿಫ್ಟ್ ರೇಸಿಂಗ್ಗೆ ಅಂತ. ಯಾಕಂದ್ರೆ ಶಾನ್ಗೆ ಬರೀ ಕಾರ್ ರೇಸಿಂಗ್ ಗೊತ್ತು, ಬಟ್ ಡ್ರಿಫ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರೋಲ್ಲ. ಸರಿ, ಈಗ ಒಪ್ಕೊಂಡಿರೋದ್ರಿಂದ ಶಾನ್ಗೆ ರೇಸ್ ಮಾಡಲು ಅವನ ಕಾರನ್ನ ಕೊಡ್ತಾನೆ. ಇನ್ನೇನು ರೇಸ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಟ್ವಿಂಕಿ ಹೇಳ್ತಾನೆ, ಅವನನ್ನ ಡಿಕೆ ಅಂತ ಯಾಕೆ ಕರೀತಾರೆ ಗೊತ್ತಾ? ಡಿಕೆ ಅಂದ್ರೆ ಡ್ರಿಫ್ಟ್ ಕಿಂಗ್ ಅಂತ. ರೇಸ್ ಅಲ್ಲಿ ಶಾನ್ ತುಂಬಾ ಕೆಟ್ಟದಾಗಿ ಕಾರ್ ಓಡಿಸ್ತಾನೆ. ಇದರಿಂದ ಕಾರ್ ಎಲ್ಲ ಡ್ಯಾಮೇಜ್ ಆಗಿ ರೇಸ್ ಕೂಡ ಸೋತೋಗ್ತಾನೆ. ರೇಸಿಂಗ್ ಮುಗಿಸ್ಕೊಂಡು ಶಾನ್ ರಾತ್ರಿ ಮನೆಗೆ ಲೇಟ್ ಆಗಿ ಹೋದಾಗ ಕಾರ್ ಓಡಿಸಿರೋ ವಿಷಯ ಅವನ ತಂದೆಗೆ ಗೊತ್ತಾಗಿ ರಾತ್ರಿ ಚೆನ್ನಾಗಿ ಬೈತಾರೆ. ನಿನ್ನೆ ರೇಸ್ ಸೋತಿದ್ರಿಂದ ಮಾರನೇ ದಿನ ಶಾನ್ ಸ್ಕೂಲ್ಗೆ ಬಂದಾಗ ಅವನನ್ನ ನೋಡಿ ಎಲ್ಲರೂ ನಗ್ತಿರ್ತಾರೆ. ಆಗ ಹ್ಯಾನ್ ಬಂದು ಶಾನ್ ನ ಕರ್ಕೊಂಡು ಹೋಟೆಲ್ ಹತ್ರ ಬರ್ತಾನೆ. ಕರ್ಕೊಂಡ್ ಬಂದು ಹೋಟೆಲ್ ಒಳಗಡೆ ಶಾನ್ ನ ಕಳಿಸಿ ಪಾಟ್ ಆಟೋ ಇರೋ ಒಬ್ಬ ದಪ್ಪ ಮನುಷ್ಯನ ಹತ್ತಿರ ನನ್ನ ಕಾರ್ ಡ್ಯಾಮೇಜ್ ದುಡ್ಡು ಇಸ್ಕೊಂಡ್ ಬಾ ಅಂತ ಕಳಿಸ್ತಾನೆ. ಆಗ ಆ ದಪ್ಪ ಮನುಷ್ಯ ಶಾನ್ ನ ಚೆನ್ನಾಗಿ ಹೊಡೆದು ಆಚೆ ಹಾಕ್ತಾನೆ. ಟೋಕಿಯೋ ಜನರ ಬಗ್ಗೆ ಗೊತ್ತಾಗ್ಲಿ ಅಂತ ಹ್ಯಾನ್ ಈ ತರ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ಹ್ಯಾನ್ ಶಾನ್ ನ ಕರ್ಕೊಂಡು ಅವನ ಪಬ್ ಹತ್ರ ಬರ್ತಾನೆ. ಆ ಪಬ್ ಒಳಗಡೆ 1-2 ಕಾರು ಬೈಕ್ಗಳು ಇರ್ತವೆ. ಅದರಲ್ಲಿ ಒಂದು ಹೊಸ ಕಾರ್ ಮೇಲೆ ಕೈ ತೋರಿಸಿ, ಇನ್ಮೇಲಿಂದ ಕಾರ್ ನಿಂದು, ನಾಳೆಯಿಂದ ನೀನು ಡ್ರಿಫ್ಟ್ ಕಲಿಬೇಕು ಅಂತ ಹ್ಯಾನ್ ಶಾನ್ಗೆ ಹೇಳ್ತಾನೆ. ಹಾಗೆ ಆ ಪಬ್ ನಲ್ಲಿ ಡಿಕೆ ಕೂಡ ಇರ್ತಾನೆ. ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಡಿಕೆ ಮತ್ತು ಹ್ಯಾನ್ ಇಬ್ರು ಒಂದು ಮಾಫಿಯಾ ಫ್ರೆಂಡ್ಸ್. ಡಿಕೆ ಒಂದು ಮಾಫಿಯಾ ನಡೆಸ್ತಾ ಇರ್ತಾನೆ ಅವನ ಅಂಕಲ್ ಅಂಡರ್ ಅಲ್ಲಿ. ಅವನ ಅಂಕಲ್ ಯಾರು, ಆ ಮಾಫಿಯಾ ಹೆಸರೇನು, ಆ ಮಾಫಿಯಾದಲ್ಲಿ ಏನ್ ಮಾಡ್ತಾರೆ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಅಲ್ಲಿಂದ ಸೀನ್ ಮಾರನೇ ದಿನ ಶಾನ್ ನ ಡ್ರಿಫ್ಟ್ ಪ್ರಾಕ್ಟೀಸ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಅವನು ತುಂಬಾ ಕೆಟ್ಟದಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಅದೇ ರಾತ್ರಿ ಶಾನ್ ಹ್ಯಾನ್ ನ ಕೇಳ್ತಾನೆ, ನನ್ ಮೇಲೆ ಸುಮ್ನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತಿದ್ಯಾ, ನನ್ಗೆ ಡ್ರಿಫ್ಟ್ ಬಗ್ಗೆ ಏನು ಗೊತ್ತಿಲ್ಲ ಅಂದಾಗ ಹ್ಯಾನ್ ಹೇಳ್ತಾನೆ, ನನ್ನ ಹತ್ರ ತುಂಬಾ ದುಡ್ಡಿದೆ ಆದ್ರೆ ನಂಬಿಕೆ ಇರೋ ಜನ ಇಲ್ಲ, ಆದ್ರೆ ನಾನ್ ನಿನ್ನ ನಂಬ್ತೀನಿ ಅಂತ ಹೇಳಿದಾಗ ಶಾನ್ಗೆ ಪರಿಸ್ಥಿತಿ ಅರ್ಥ ಆಗುತ್ತೆ. ಮಾರನೇ ದಿನದಿಂದ ಹ್ಯಾನ್ ಶಾನ್ಗೆ ಡ್ರಿಫ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋಕೆ ಶುರು ಮಾಡ್ತಾನೆ. ಮುಂದಿನ ಸೀನಲ್ಲಿ ಶಾನ್ ಹಾಗೂ ಡಿಕೆಯ ಫ್ರೆಂಡ್ ನ ನಡುವೆ ಒಂದು ಅಂಡರ್ ಗ್ರೌಂಡ್ ಡ್ರಿಫ್ಟ್ ರೇಸ್ ನಡೆಯುತ್ತೆ. ಅದರಲ್ಲಿ ಶಾನ್ ತುಂಬಾ ಚೆನ್ನಾಗಿ ಡ್ರಿಫ್ಟ್ ಮಾಡಿ ಆ ರೇಸ್ ನ ಗೆಲ್ತಾನೆ. ಸೈಮೆಂಟೇನಿಯಸ್ಲಿ ಈ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ರೇಸ್ ಸೋತಿದ್ರಿಂದ ಡಿಕೆ ಫ್ರೆಂಡ್ ತುಂಬಾ ಫ್ರಸ್ಟ್ರೇಟ್ ಆಗಿರ್ತಾನೆ. ಹಾಗೆ ನೀಲಾಗೆ ಶಾನ್ ನ ಮೇಲೆ ಲವ್ ಆಗುತ್ತೆ. ರೇಸ್ ಗೆದ್ದಿದ್ರಿಂದ ನೀಲಾ ಶಾನ್ ನ ಡೇಟ್ ಮಾಡ್ತಾಳೆ.
ಇವರಿಬ್ರು ಮಧ್ಯೆ ಡೇಟ್ ಆಗಿರೋ ವಿಷಯ ಡಿಕೆಗೆ ಗೊತ್ತಾಗ್ತಿದ್ದ ಹಾಗೆ ಮಾರನೇ ದಿನ ಡಿಕೆ ಹೋಗಿ ಶಾನ್ಗೆ ಚೆನ್ನಾಗಿ ಹೊಡಿತಾನೆ. ಯಾಕಂದ್ರೆ ಡಿಕೆ ನೀಲನ ಮೊದ್ಲಿಂದಲೂ ಇಷ್ಟಪಡ್ತಿರ್ತಾನೆ. ಡಿಕೆಗೂ ನೀಲಾಗೂ ಏನ್ ರಿಲೇಷನ್ ಅಂದ್ರೆ ಡಿಕೆ ಅವರ ಅಜ್ಜಿ ನೀಲನ 6ನೇ ವರ್ಷ ಇದ್ದಾಗಲೇ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆಗ್ಲಿಂದಲೂ ನೀಲ ಹಾಗೂ ಡಿಕೆ ಒಟ್ಟಿಗೆ ಬೆಳೆದವರು. ಬಟ್ ಡಿಕೆ ಮಾಫಿಯಾದಲ್ಲಿ ಇರೋದ್ರಿಂದ ನೀಲಾಗೆ ಮೊದ್ಲಿಂದಲೂ ಅವನ ಕಂಡ್ರೆ ಇಷ್ಟ ಆಗ್ತಿರೋದಿಲ್ಲ. ನೆಕ್ಸ್ಟ್ ಸೀನು ಡಿಕೆ ಮಾಫಿಯಾ ಕಡೆ ಶಿಫ್ಟ್ ಆಗುತ್ತೆ. ಅಲ್ಲಿಗೆ ಡಿಕೆ ಅಂಕಲ್ ಕಮಾಟ ಬಂದು ಡಿಕೆಗೆ ಹೇಳ್ತಾರೆ, ನನ್ನ ಈ ಮಾಫಿಯಾದಲ್ಲಿ ಲೂಪ್ ಹೋಲ್ಸ್ಗಳು ಕಾಣ್ತಿದ್ದಾವೆ, ನನಗೆ ಬರ್ಬೇಕಿರೋ ದುಡ್ಡು ಸರಿಯಾಗಿ ಬರ್ತಿಲ್ಲ, ನೀನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ. ಬೇಸಿಕಲಿ ಈ ಮಾಫಿಯಾ ಹೆಸರು ಬಂದು ಯಕೂಜಾ ಮಾಫಿಯಾ ಅಂತ. ಈ ಯಕೂಜಾ ಮಾಫಿಯಾದಲ್ಲಿ ಏನೇನ್ ನಡೆಯುತ್ತಪ್ಪ ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ನಡೀತವೆ. ಈ ಯಕೂಜಾಗೆ ಹೆಡ್ ಬಂದ್ಬಿಟ್ಟು ಡಿಕೆ ಅಂಕಲ್ ಕಮಾಟ. ಕಮಾಟ ಬೈದಿದ್ರಿಂದ ಕೋಪಗೊಂಡ ಡಿಕೆ ಶಾನ್ ಜೊತೆ ತುಂಬಾ ಕ್ಲೋಸ್ ಆಗಿರೋದನ್ನ ಗಮನಿಸಿ ಆ್ಯನೇ ಇದಕ್ಕೆಲ್ಲ ಕಾರಣ ಅಂತ ತಿಳ್ಕೊಂಡು ನ ಸಾಯಿಸೋದಕ್ಕೆ ಅಂತ ಇರೋ ಜಾಗಕ್ಕೆ ಬರ್ತಾನೆ. ನೋಡಿದ್ರೆ ಜೊತೆ ಶಾನ್ ಕೂಡ ಇರ್ತಾನೆ. ಇದರಿಂದ ಡಿಕೆಗೆ ಇನ್ನೂ ಕೋಪ ಜಾಸ್ತಿ ಆಗಿ ಮತ್ತೆ ಶಾನ್ನ ಚೇಸ್ ಮಾಡೋಕೆ ಶುರು ಮಾಡ್ತಾನೆ. ಈ ಚೇಸ್ ಟೋಕಿಯೋ ಸಿಟಿಯಲ್ಲೇ ಎಷ್ಟು ಭಯಾನಕವಾಗಿ ಇರುತ್ತೆ ಅಂದ್ರೆ ಇಂಥ ಕಾರ್ ಚೇಸ್ ನ ನೀವು ಯಾವ ಮೂವಿಯಲ್ಲೂ ನೋಡಿರೋ ಸಾಧ್ಯ ಇಲ್ಲ. ಡಿಕೆ ಕೊನೆಗೂ ನ ಕಾರ್ನ ಕ್ರಾಶ್ ಮಾಡಿ ಬೆಂಕಿ ಹತ್ಕೊಳ್ಳೋ ರೀತಿ ಮಾಡಿ ನ ಸಾಯಿಸ್ಬಿಡ್ತಾನೆ. ತನ್ನ ಕಣ್ಮುಂದೆನೆ ಸತ್ತ ನ ನೋಡಿ ಶಾನ್ ತುಂಬಾ ಬೇಜಾರಾಗ್ತಾನೆ. ಇದಾದ್ಮೇಲೆ ಶಾನ್ ನೀಲನ ಕರ್ಕೊಂಡು ಅವನ ಮನೆ ಹತ್ರ ಬರ್ತಾನೆ. ಆದ್ರೆ ಡಿಕೆ ಅಲ್ಲಿಗೂ ಕೂಡ ಬಂದು ಶಾನ್ನ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಶಾನ್ನ ತಂದೆ ಡಿಕೆಗೆ ಗನ್ ಪಾಯಿಂಟ್ ಮಾಡಿ ಹೇಳ್ತಾರೆ, ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಿನ್ನ ಶವ ಹೋಗುತ್ತೆ ಅಂತ. ಇದನ್ನ ಕೇಳಿದ ಡಿಕೆ ಮಾತಾಡದೆ ವಾಪಸ್ ಹೋಗ್ತಾನೆ. ಇದನ್ನೆಲ್ಲ ನೋಡಿದ ಶಾನ್ನ ತಂದೆ ಶಾನ್ನ ಕಳಿಸೋದಕ್ಕೆ ಎಲ್ಲ ತಯಾರಿ ಮಾಡ್ತಿರ್ಬೇಕಾದ್ರೆ ಶಾನ್ ಹೇಳ್ತಾನೆ, ನನ್ನಿಂದ ಆಗಿರೋ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ ಅಂತ. ನೊಂದಿರುವ ಶಾನ್ನ ಅರಿತು ಶಾನ್ನ ತಂದೆ ಹೇಳ್ತಾರೆ, ನಾನ್ ಮಾಡಿರೋ ತಪ್ಪುಗಳನ್ನ ನೀನು ಮಾಡಬಾರ್ದು ಅಂತ ಇಷ್ಟು ದಿನ ನಿನ್ನ ತಡಿತಿದ್ದೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಶಾನ್ನ ತಂದೆ ಮೊದಲು ರೇಸರ್ ಆಗಿ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ಅಂತ. ನಾವು ಈಗ ಈ ಮೂವಿಯ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಶಾನ್ ಪಿಂಗ್ ಹತ್ರ ಮಡಗಿದ್ದ ದುಡ್ಡನ್ನು ಇಸ್ಕೊಂಡು ಕಮಾಟನ ಮೀಟ್ ಮಾಡೋಕೆ ಅಂತ ಬರ್ತಾನೆ. ಆದ್ರೆ ಅಲ್ಲಿ ಕಮಾಟ ಜನರು ಶಾನ್ನ ತಡಿತಾರೆ. ಆಗ ಶಾನ್ ನ ದುಡ್ಡನ್ನು ತೋರಿಸಿದಾಗ ಅವನನ್ನು ಕಮಾಟನ ಮೀಟ್ ಮಾಡೋಕೆ ಬಿಡ್ತಾರೆ. ಆದ್ರೆ ಅಲ್ಲಿ ಶಾನ್ಗೆ ಒಂದು ಶಾಕ್ ಕಾದಿರುತ್ತೆ. ಅದೇನಪ್ಪಾ ಅಂದ್ರೆ ಡಿಕೆ ಕೂಡ ಕಮಾಟ ಜೊತೆ ಅಲ್ಲಿರ್ತಾನೆ. ಕಮಾಟಗೆ ಶಾನ್ ಹೇಳ್ತಾನೆ, ಈ ಕಾನ್ಫ್ಲಿಕ್ಟ್ ನ ಎಂಡ್ ಮಾಡ್ಬೇಕು ಅಂದ್ರೆ ನನ್ನ ಮತ್ತು ಡಿಕೆ ನಡುವೆ ಡ್ರಿಫ್ಟ್ ರೇಸ್ ನಡೆಸಬೇಕು. ಅದಕ್ಕೆ ಕಮಾಟ ಡಿಕೆ ಕಡೆ ನೋಡಿದಾಗ ಡಿಕೆ ಸಂತೋಷದಿಂದಲೇ ಒಪ್ಕೋತಾನೆ. ಅಲ್ಲಿಂದ ಸೀನ್ ಶಾನ್ನ ತಯಾರಿ ಕಡೆ ಶಿಫ್ಟ್ ಆಗುತ್ತೆ. ಅದರಲ್ಲಿ ಶಾನ್ ತನ್ನ ತಂದೆಯ ಹಳೆ ಕಾರಿಗೆ ಹೊಸ ಇಂಜಿನ್ ಹಾಕಿ ಒಂದು ಹೊಸ ಕಾರ್ ರೆಡಿ ಮಾಡ್ತಾನೆ. ಹಾಗೆ ಟ್ವಿಂಕಿ ಹೇಳ್ತಾನೆ, ಡಿಕೆ ಈ ಮೌಂಟೈನ್ ನ ಯಾಕೆ ಕಾರ್ ರೇಸಿಂಗ್ ಗೆ ಚೂಸ್ ಮಾಡಿದಾನೆ ಗೊತ್ತಾ? ಯಾಕಂದ್ರೆ ಇದುವರೆಗೂ ಈ ಮೌಂಟೈನ್ ನ ಬಾಟಮ್ ನ ಡಿಕೆ ಬಿಟ್ರೆ ಇನ್ಯಾರು ತಲುಪಿಲ್ಲ. ಇಲ್ಲಿಂದ ಸೀನ್ ಫೈನಲ್ ಡ್ರಿಫ್ಟ್ ರೇಸಿಂಗ್ ಕಡೆ ಶಿಫ್ಟ್ ಆಗುತ್ತೆ. ಅದು ಕಮಾಟ ನೇತೃತ್ವದಲ್ಲಿ. ರೇಸ್ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಡಿಕೆ ತನ್ನ ಎಕ್ಸ್ಪರ್ಟ್ ಡ್ರಿಫ್ಟ್ ಸ್ಕಿಲ್ ಮತ್ತು ಎಡ್ಜಿಂಗ್ ಮಾಡಿ ಮುಂದೆ ಇರ್ತಾನೆ. ಶಾನ್ ಕೂಡ ಹೇಳಿಕೊಟ್ಟ ಡ್ರಿಫ್ಟ್ ಸ್ಕಿಲ್ ಗಳನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡುತ್ತಾ ಮುಂದೆ ಸಾಗುತ್ತಿರ್ತಾನೆ. ರೇಸ್ ನ ಕೊನೆಯಲ್ಲಿ ಡಿಕೆ ತನ್ನ ಓವರ್ ಕಾನ್ಫಿಡೆಂಟ್ ನಿಂದ ಡಿಕೆಯ ಕಾರು ಮೌಂಟೈನ್ ನ ಕೊನೆಯ ರೋಡ್ಗೆ ಬೀಳೋದ್ರಲ್ಲಿ ಇರುತ್ತೆ. ಆದ್ರೆ ಅದೇ ಸಮಯಕ್ಕೆ ಶಾನ್ ಕೂಡ ಕೊನೆಯ ರೋಡಲ್ಲಿ ಬರ್ತಿರ್ತಾನೆ. ಇನ್ನೇನು ಡಿಕೆಯ ಕಾರು ಶಾನ್ ಕಾರ್ಗೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಶಾನ್ ಒಂದು ಶಾರ್ಪ್ ಡ್ರಿಫ್ಟ್ ತಗೊಂಡು ಪಾಸ್ ಆಗಿ ರೇಸ್ನ ಗೆಲ್ತಾನೆ. ಆ ಡ್ರಿಫ್ಟ್ ಎಷ್ಟು ಕಷ್ಟವಾಗಿರುತ್ತೆ ಅಂದ್ರೆ ಅದನ್ನ ನೋಡಿ ಕಮಾಟ ಕೂಡ ಶಾಕ್ ಆಗ್ತಾರೆ. ಹಾಗೆ ಈ ರೇಸ್ ನಲ್ಲಿ ಒಂದು ಒಪ್ಪಂದ ಕೂಡ ಆಗಿರುತ್ತೆ. ಅದೇನಪ್ಪಾ ಅಂದ್ರೆ ಶಾನ್ ಏನಾದ್ರೂ ಸೋತ್ರೆ ಟೋಕಿಯೋ ಬಿಟ್ಟು ಹೋಗ್ಬೇಕಿರುತ್ತೆ. ಅಕಸ್ಮಾತ್ ಗೆದ್ರೆ ಡಿಕೆ ತನ್ನ ಪದವಿ ಮತ್ತು ಡ್ರಿಫ್ಟ್ ರೇಸಿಂಗ್ ನ ಬಿಡ್ಬೇಕಿರುತ್ತೆ. ಆ ಒಪ್ಪಂದದ ಪ್ರಕಾರ ಶಾನ್ ಗೆದ್ದಿರೋದ್ರಿಂದ ಕಮಾಟ ಅವರು ಶಾನ್ ನ ಬಿಟ್ಟು ಕಳಿಸ್ತಾರೆ. ಹಾಗೆ ಈ ಮೂವಿಯ ಕೊನೆ ಸೀನ್ ಅಲ್ಲಿ ತೋರಿಸ್ತಾರೆ, ಶಾನ್ ಈಗ ಟೋಕಿಯೋದ ಹೊಸ ಡ್ರಿಫ್ಟ್ ಕಿಂಗ್ ಆಗಿರ್ತಾನೆ. ಕೊನೆಗೆ ಈ ಮೂವಿಯಲ್ಲಿ ನಮ್ಗೆ ಒಂದು ಸರ್ಪ್ರೈಸ್ ತೋರಿಸ್ತಾರೆ. ಏನಪ್ಪಾ ಅಂದ್ರೆ ಟ್ವಿಂಕಿ ಬಂದು ಶಾನ್ಗೆ ಹೇಳ್ತಾನೆ, ಯಾರೋ ನಿನ್ ಜೊತೆ ರೇಸ್ ಮಾಡ್ಬೇಕಂತೆ ಅಂತ. ಅವಾಗ ಆ ವ್ಯಕ್ತಿ ಬಂದು ಶಾನ್ಗೆ ಹೇಳ್ತಾರೆ, ಬಾ ನನ್ ಜೊತೆ ರೇಸ್ ಮಾಡುವಂತೆ ಅಂತ. ಆಗ ಕ್ಯಾಮ್ರಾನ ಆ ವ್ಯಕ್ತಿ ಕಡೆ ಟರ್ನ್ ಮಾಡಿದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಡೊಮಿನಿಕ್ ಟೊರಾಟೋ. ಯಾರು ಈ ಡೊಮಿನಿಕ್ ಟೊರಾಟೋ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ನನ್ನ ನೆಕ್ಸ್ಟ್ ಮೂವಿ ಎಕ್ಸ್ಪ್ಲನೇಷನ್ ತನಕ ಕಾಯ್ಬೇಕು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ಆಕ್ಷನ್ ಕ್ರೈಮ್ ಮೂವಿ ಇಷ್ಟ ಆಗಿದೆ ಅಂತ. ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೀರೀಸ್ ಎಕ್ಸ್ಪ್ಲನೇಷನ್ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಂಟಿನ್ಯೂ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ಮೂವಿ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಮತ್ತೆ ಸಿಗೋಣ ಇದೇ ರೀತಿಯ ಹೊಸ ಥ್ರಿಲ್ಲಿಂಗ್ ಮೂವಿಯೊಂದಿಗೆ. ಸ್ಯಾಂಡಲ್ವುಡ್ ಸೇಜ್ ಕನ್ನಡ.